ಬಿಎಸ್ ಯಡಿಯೂರಪ್ಪ ವಿರುದ್ಧ ಏನು ದಾಖಲಾದ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ವಿಚಾರಣೆಯನ್ನ ಎದುರಿಸಲಿದ್ದಾರೆ. ಯಡಿಯೂರಪ್ಪ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದವನ್ನ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಕಳೆದ ವಿಚಾರಣೆಯಲ್ಲಿ ಕಾಲಾವಕಾಶವನ್ನ ಕೋರಿದ್ರು ನಾಗೇಶ್. ಇಂದು ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ನಡೆಯುತ್ತೆ. ಬಿಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ವಾದವನ್ನ ಮಂಡಿಸೋದಕ್ಕೆ ಸಿವಿ ನಾಗೇಶ್ ಕೂಡ ರೆಡಿಯಾಗಿದ್ದಾರೆ. ಇವತ್ತು ಏನಾಗತ್ತೆ ಕಾದು ನೋಡಬೇಕಾಗಿದೆ. ಇವತ್ತು ವಿಚಾರಣೆಯನ್ನ ಕೂಡ ನಡೆಯಲಿದೆ. ಅಂದ್ರೆ ಈ ಹಿಂದೆ ಕೂಡ ಕಾಲಾವಕಾಶವನ್ನ ಕೋರಿದ್ರು. ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಏನು ಏಕಸದಸ್ಯ ಪೀಠ ವಾದ ವಿವಾದವನ್ನ ಆಲಿಸಿ ಏನು ಯಡಿಯೂರಪ್ಪ ಅವರನ್ನ ಬಂಧಿಸಬೇಕು ಅಂತ ಹೈಕೋರ್ಟ್ ಹೇಳಿತ್ತು. ಅದಕ್ಕೆ ಕಾಲಾವಕಾಶವನ್ನ ಕೂಡ ಸಿವಿ ನಾಗೇಶ್ ಅವರು ಕೇಳಿದ್ರು ಕಳೆದ ವಿಚಾರಣೆಯಲ್ಲಿ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು 2:30ಕ್ಕೆ ಕೇಸ್ ನಡೆಯುತ್ತೆ. ಅಂದ್ರೆ ಪೋಕ್ಸೋ ಕೇಸ್ನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಪ್ರಕರಣದ ರದ್ದತಿಯನ್ನ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಅಂದ್ರೆ ಇವರ ವಿರುದ್ಧ ಕೇಳಿ ಬಂದಂತಹ ದೂರಂದ್ರೆ ಯಡಿಯೂರಪ್ಪ 17 ವರ್ಷದ ಹೆಣ್ಣು ಮಗಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರು ಅಂತ ಆರೋಪವನ್ನ ಮಾಡಿ ಮಹಿಳೆಯೊಬ್ಬರು ದೂರನ್ನ ನೀಡಿದ್ರು. ಅಪ್ರಾಪ್ತೆಗೆ ಲೈಂಗಿಕ ದೌರ್ಜನ್ಯವನ್ನ ನೀಡಿದ ಆರೋಪದ ಅಡಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಈ ಪ್ರಕರಣವನ್ನ ಸರ್ಕಾರ ಸಿಐಡಿಗೆ ಕೂಡ ವಹಿಸಿತ್ತು. ಹಾಗೆ ಕಳೆದ ವಿಚಾರಣೆಯಲ್ಲೂ ಕೂಡ ಬಿಎಸ್ ಯಡಿಯೂರಪ್ಪ ಅವರು ಹಾಜರಾಗಿರಲಿಲ್ಲ. ಹಾಗೆ ಸಿವಿ ನಾಗೇಶ್ ಅವರು ಕೂಡ ಕಾಲಾವಕಾಶವನ್ನ ಕೇಳಿದ್ರು. ಇವತ್ತು ಈ ಪ್ರಕರಣ 2:30ಕ್ಕೆ ನಡೆಯುತ್ತೆ. ವಿಚಾರಣೆಗೆ ಕೂಡ ಬಿಎಸ್ ಯಡಿಯೂರಪ್ಪ ಅವರು ವಿಚಾರಣೆಗೆ ಭಾಗಿಯಾಗ್ತಾರಾ ಅನ್ನೋದನ್ನ ನೋಡಬೇಕಾಗಿದೆ. ವಕ್ಫ್ ನೋಟಿಸ್ ಖಂಡಿಸಿ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಅಶೋಕ್ ಇಂದು ಮೈಸೂರು ಜಿಲ್ಲೆಗೆ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇಂದು 3 ಕ್ಷೇತ್ರಗಳಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಲಿದ್ದಾರೆ. ರೈತರಿಗೆ ಸಾಂತ್ವನವನ್ನ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಲಿದ್ದಾರೆ. ದಾಖಲೆಯನ್ನ ಸಂಗ್ರಹಿಸಿ ಸಮಾಲೋಚನೆಯನ್ನ ನಡೆಸಲಿದ್ದಾರೆ ಅಶೋಕ್. ವಕ್ಫ್ ನೋಟಿಸ್ ಅನ್ನ ಖಂಡಿಸಿ ಮೈಸೂರಿಗೆ ಬೃಹತ್ ಪ್ರತಿಭಟನೆ ಕೂಡ ನಡೆಯುತ್ತೆ. 6 ದಿನಗಳಿಂದ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ನಡೀತಾ ಇದೆ. ಅಂದ್ರೆ ಹಲವು ಐತಿಹಾಸಿಕ ಸ್ಮಾರಕಗಳಾಗಿರಬಹುದು ಅಥವಾ ಕೆಲವು ರೈತರ ಜಮೀನಿಗೆ ಸಂಬಂಧಪಟ್ಟಂತೆ ವಕ್ಫ್ ಮಂಡಳಿ ವಕ್ಫ್ ನೋಟಿಸ್ ಅನ್ನ ಖಂಡಿಸಿ ಒಂದು ಕಡೆ ಉತ್ತರ ಕರ್ನಾಟಕದಲ್ಲಿ ಯತ್ನಾಳ್ ಅವರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರೆ, ಇಂದು ಮೈಸೂರಿನಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಂದು 3 ಕ್ಷೇತ್ರಗಳಿಗೂ ಕೂಡ ಆರ್ ಅಶೋಕ್ ಭೇಟಿಯನ್ನ ನೀಡಿ ಅಲ್ಲಿನ ಸಮಸ್ಯೆ ಏನು ಅದನ್ನೆಲ್ಲ ಆಲಿಸಿ ರೈತರಿಗೆ ಸಾಂತ್ವನವನ್ನ ಕೂಡ ನಡೆಸಲಿರುವಂತಹ ಸಾಧ್ಯತೆ ಇದೆ. Ashwavega English News. Coming soon. Your channel, your voice, your trust.